ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದಿನ 3 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮುಂದಿನ 3 ತಿಂಗಳು, ಇಲ್ಲಿಂದ ಮುಂದಿನ 3 ತಿಂಗಳ ಭವಿಷ್ಯ ಏನೆಲ್ಲ ಆಗುವಂಥದ್ದಿದೆ, ಏನೆಲ್ಲ ಬದಲಾವಣೆ ಇದೆ, ಏನೆಲ್ಲ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ. ಸೊ ಮುಂದಿನ 3 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮುಂದಿನ 3 ತಿಂಗಳ ಭವಿಷ್ಯ ಏನೆಲ್ಲ ಆಗುವಂಥದ್ದಿದೆ, ಯಾವ ವಿಚಾರ ಆಗಿದೆ, ಸದ್ಯದ ಪರಿಸ್ಥಿತಿ ಹೇಗಿದೆ, ಈಗಿನ ನಿಮ್ಮ ಎನರ್ಜಿ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಹಾಗೆ ಕ್ರಿಸ್ಟಲ್ ವಿಚಾರವಾಗಿ ಏನಾದರೂ ನೀವು ಬುಕ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಇದೇ ನಂಬರ್ಗೆ ವಾಟ್ಸಪ್ ಕೂಡ ಇರುತ್ತೆ, ಕಾಲ್ ಮುಖಾಂತರವಾಗೂ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಮುಂದಿನ 3 ತಿಂಗಳ ಭವಿಷ್ಯ ಹೇಗಿದೆ, ಯಾರೆಲ್ಲ ಮೊದಲನೆಯ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಮುಂದಿನ ಫ್ಯೂಚರ್ 3 ತಿಂಗಳ ಭವಿಷ್ಯ ಹೇಗಿದೆ, ಏನೆಲ್ಲ ಬರುವಂಥದ್ದಿದೆ, ಯಾವ ವಿಚಾರ ನಿಮ್ಮ ಲೈಫಲ್ಲಿ ನಡೆಯುವಂಥದ್ದಿದೆ, ಈಗಿನ ಎನರ್ಜಿ ಯಾವ ರೀತಿ ನೀವು ಇಟ್ಕೊಂಡಿದ್ದೀರಾ, ಯಾವ ರೀತಿ ಬದಲಾಗಬೇಕು, ಯಾವ ಸೂಚನೆ ಮುಂಚೆನೇ ನಿಮಗೆ ಕೊಟ್ಟಿದೆ ಯೂನಿವರ್ಸ್ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ, 2 ಆಫ್ ವಾಂಡ್ಸ್ ಬಂದಿದೆ, ನೈಟ್ ಆಫ್ ವಾಂಡ್ಸ್ ಬಂದಿದೆ. ಓಕೆ, ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈಗಿನ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಹೊಸ ಯೋಚನೆಯಲ್ಲಿ, ಯಾವುದೋ ಒಂದು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳುವಂತಹ ಪ್ರೊಸೆಸಿಂಗಲ್ಲಿದ್ದೀರಿ. ಕೆಲಸದ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ನೀವೇನೋ ಒಂದು ಸರಿಯಾದ ನಿರ್ಧಾರ ತಗೊಳ್ಳುವಂತಹ ಒಂದು ಪ್ರೊಸೆಸಿಂಗ್ ಪೀರಿಯಡಲ್ಲಿ ಇದ್ದೀರಾ ಅಂತ ಹೇಳಿ. ಮುಂದಿನ ಲೈಫ್ ನಾನು ಯಾವ ರೀತಿ ಇಟ್ಕೊಳ್ಬೇಕು, ಯಾವ ರೀತಿ ಇರಬೇಕು, ನಾನು ಈ ಪಾಸ್ಟಲ್ಲಿ ಯಾವ ರೀತಿ ನೋವನ್ನು ಪಟ್ಟೆ, ಯಾವ ಪೆಟ್ಟಿಂದ ನಾನು ಸರಿಯಾಗಿ ಬದಲಾಗಿದ್ದೀನಿ, ಇನ್ನು ಮುಂದೆ ನಾನು ಯಾವ ರೀತಿ ಇರಬೇಕು, ಹಾಗೆ ನಿಮ್ಮ ಮನೆಯ ವಾತಾವರಣ ಆಗಿರಬಹುದು, ಹಾಗೆ ನೀವು ನಿಮ್ಮ ಸುತ್ತಮುತ್ತ ಇರುವಂತಹ ಜನಗಳನ್ನು ನಾನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನುವ ಪಾಠಗಳನ್ನು ನೀವು ಈಗಾಗಲೇ ಕಲ್ತಿದ್ದೀರಿ. ಸೊ ಹಾಗೆ ನಿಮಗೆ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇನೆ ಒಳ್ಳೊಳ್ಳೆ ಐಡಿಯಾಸ್ ಬರುವಂಥದ್ದಾಗಿರಬಹುದು, ಒಳ್ಳೆಯ ಯೋಚನೆಗಳು ನಿಮ್ಮ ಲೈಫಲ್ಲಿ ಮುಂದೆ ಹೋಗುವಂತಹ ಯೋಚನೆಗಳು ನಿಮ್ಮ ಮೈಂಡ್ನಲ್ಲಿ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇನ್ನು 2 ತಿಂಗಳಲ್ಲಿ ಒಂದು ಒಳ್ಳೆಯ ದಾರಿ, ಅಂದರೆ ನೀವು ಈ ಹಿಂದೆ ಬಹಳಷ್ಟು ನೊಂದಿದ್ದೀರಿ ಇರ್ಬೋದು, ಅಥವಾ ನಿಮ್ಮ ಕೆಲಸಗಳಲ್ಲಿ ಬಹಳಷ್ಟು ಏರುಪೇರುಗಳನ್ನು ಕಾಣುವಂಥದ್ದಾಗಿರ್ಬೋದು, ನಿಮ್ಮ ಕೆಲಸದ ವಾತಾವರಣ ಏನಿದೆ ಅಲ್ಲಿ ಹೋಗಲಿಕ್ಕೆ ಮನಸ್ಸಾಗೋದಿಲ್ಲ, ಆ ರೀತಿ ಇರಬಹುದು. ಮನೆಗಳಲ್ಲೂ ಅಷ್ಟೇ ಬಹಳಷ್ಟು ಸೋಂಬೇರಿಯ ರೀತಿಯಲ್ಲಿ ಒಂದಷ್ಟು ಇರುವಂಥದ್ದು. ಇಲ್ಲಿ ಕಾಯಿಲೆ, ನನಗೇನಾದ್ರು ಕಾಯಿಲೆ ಬಂದುಬಿಡ್ತಾ ಅನ್ನುವ ರೀತಿ ಸ್ಟ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ರೀತಿ ನಿಮಗೆ ನೀವೇ ಗೊಂದಲ ಮಾಡ್ಕೊಳ್ಳೋದ್ರಿಂದ ಏನಾಗ್ತಾ ಇದೆ, ಸರಿಯಾದ ದಾರಿನೇ ಸಿಗ್ತಾ ಇರಲಿಲ್ಲ, ನಿಮಗೆ ಸರಿಯಾದ ವೇನೆ ನಿಮಗೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಹಾಗೆ ಇಲ್ಲಿ ಕೆಲವೊಂದಷ್ಟು ಜನ ಟ್ರಾವೆಲ್ ಮಾಡೋರು ಕೂಡ ಇಲ್ಲಿ ಇದ್ದೀರಿ, ಟ್ರಾವೆಲ್ ಮಾಡಲೇಬೇಕಾಗುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇರುತ್ತೆ. ಹಾಗೆ ಯಾವುದೋ ಒಂದು ಸರಿಯಾದ ಬೆಳಕಿನಡೆಗೆ ನೋಡಿ, ಈಗಿನ ಪರಿಸ್ಥಿತಿಯಲ್ಲಿ ನೀವೇನು ಯೋಚನೆ ಮಾಡ್ತಿದ್ದೀರಲ್ಲ ಅದೇ ರೀತಿಯಲ್ಲಿ ಈಗ ನಿಮ್ಮ ಮೈಂಡ್ನಲ್ಲಿ ಏನಾಗ್ಬಿಡುತ್ತೆ, ಇವತ್ತು ನೀವು ಯೋಚನೆ ಮಾಡುವಂಥದ್ದು ನಾಳೆ ಬೆಳಿಗ್ಗೆ ಏನಾಗುತ್ತೆ ಅದನ್ನ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡ್ತೀರಿ. ಈ ಯೋಚನೆ ಬಗ್ಗೆನೇ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡುವಂಥದ್ದು. ಆ ಡಿಸ್ಕಸ್ ಮಾಡಿದಾಗ ಅವರ ವೇ ಅಲ್ಲಿ ಅವ್ರು ಏನೇನು ಥಿಂಕ್ ಮಾಡಿರ್ತಾರೆ, ಅವ್ರ ವೇ ಅಲ್ಲಿ ಏನೇನು ಹೇಳಿರ್ತಾರೆ, ಆ ಸರಿಯಾದ ದಾರಿಗೆ ಹೋಗುವಂಥದ್ದನ್ನೇ ನೀವು ಬಿಟ್ಬಿಡುವಂಥದ್ದು. ಅಯ್ಯೋ ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು, ದಯವಿಟ್ಟು ಅದನ್ನ ನೀವು ಮಾಡಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಡಿಸಿಷನ್ನು, ನಿಮ್ಮ ಡಿಸೈಡು, ನೀವೇನು ಒಂದು ಕನಸನ್ನ ಕಟ್ಟಿರ್ತೀರಿ, ಕರೆಕ್ಟಾಗಿ ಕಟ್ಟಿರ್ತೀರಿ, ಅದಕ್ಕೆ ಸರಿಯಾಗಿ ಮನಸ್ಸು ಹೇಳಿರುತ್ತೆ. ಆ ಮನಸ್ಸು ಮತ್ತಿನ್ನೊಬ್ರ ಹತ್ರ ಕೇಳಿದಾಗ ಅವ್ರ ಡಿಸಿಷನ್ನ ಕೇಳಿದಾಗ ಅದನ್ನು ನಿಮಗೆ ನೀವೇ ಗೊಂದಲ ತಂದ್ಕೊಳ್ಳೋದಕ್ಕೆ ಅಂತ ಹೋಗ್ತೀರಿ. ಸೊ ಹಾಗಾಗಿ ನೀವು ಯಾವುದೇ ಒಂದು ಗೋಲ್ ರೀಚ್ ಮಾಡಬೇಕು ಅನ್ನೋದಾಗಿರಲಿ, ಏನೇ ಒಂದು ಪರ್ಚೇಸ್ ಮಾಡಬೇಕು ಅಂತ ಆಗಿರಲಿ, ಅಥವಾ ನೀವು ಏನೇ ಒಂದು ಟ್ರಾವೆಲಿಂಗ್ ಮಾಡಬೇಕು ಅಂತ ಆಗಿರಲಿ, ದಯವಿಟ್ಟು ಬೇರೆಯವ್ರ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ಕೆಲಸಗಳು ಆದ ನಂತರ ಅದು ಅವರಿಗೆ ಗೊತ್ತಾಗಲಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ 2 ಆಫ್ ವಾಂಡ್ಸ್ ಬಂದ್ರೆ ವಿಪರೀತ ಗೊಂದಲಗಳನ್ನು ಮಾಡ್ಕೊಳ್ಳುವಂಥದ್ದು. ಆ ಗೊಂದಲಗಳನ್ನು ಮಾಡಿಕೊಂಡು ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಜೊತೆಯಲ್ಲಿ ನಿಮ್ಮ ಡಿಸೈಡ್ ಏನಿದೆ, ನಿಮ್ಮ ಯೋಚನೆ ಏನಿದೆ ಬಹಳಷ್ಟು ಸರಿಯಾಗೇ ಇದೆ.
ಬಹಳಷ್ಟು ಯಾವಾಗಲೂ ಅಷ್ಟೇನೆ ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡೋದು ಏನಿದೆಯಲ್ಲ ತುಂಬಾನೇ ಚೆನ್ನಾಗಿ ಯೋಚನೆ ಮಾಡ್ಕೊಂಡಿರ್ತೀರಿ. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಳ್ಳೊಳ್ಳೆ ಐಡಿಯಾಸ್ಗಳೇ ನಿಮ್ಮ ತಲೆಯಲ್ಲಿ ಬರುವಂಥದ್ದು. ನಾನು ಇದೇ ರೀತಿ ಇರಬೇಕು, ಅಥವಾ ನಿಮ್ಮ ರೂಮ್ ಕ್ಲೀನ್ ಮಾಡುವಂಥದ್ದು, ನಿಮ್ಮ ಮನೆ ಕ್ಲೀನ್ ಮಾಡುವಂಥದ್ದು. ಹೆಣ್ಮಕ್ಳಲ್ಲಿ ನಿಮ್ಮ ಬಗ್ಗೆ ನೀವು ಕಾಳಜಿ, ಕೇರ್, ಕನ್ಸರ್ನ್ ಏನು ಮಾಡ್ಕೊಳ್ತಿರ್ತೀರಲ್ಲ, ಸೆಲ್ಫ್ ಲವ್ ಆಗಿರ್ಬೋದು, ಅಥವಾ ನಿಮ್ಮ ಕೈ ಬಗ್ಗೆ ನೀವು ಗಮನ ಕೊಡುವಂಥದ್ದು, ನಿಮ್ಮ ಫೇಸ್ ಬಗ್ಗೆ ಗಮನ ಕೊಡುವಂಥದ್ದು ಸರಿಯಾಗಿ ಇರುತ್ತೆ. ಅಲ್ಲಿನ್ಯಾರ್ದೋ ಲೈಫ್ನ ನೋಡುವಂಥದ್ದು, ಅಲ್ಲಿನ್ಯಾವುದೋ ಒಂದು ಲೈಫ್ ಕಡೆ ಗಮನ ಹರಿಸುವಂಥದ್ದು. 2 ಆಫ್ ವಾಂಡ್ಸ್ ಬಂದಿರೋದ್ರೆ ಬರೀ ಗೊಂದಲಗಳು. ಆ ಕೆಲಸ ಮಾಡೋದ್ರಲ್ಲೂ ಅಷ್ಟೇನೆ ಯಾವುದೋ ಒಂದು ವೇಲ್ ಹೋಗ್ತಾ ಇರ್ತೀರಿ, ಅಲ್ಲಿ ಮತ್ತಿನ್ನೇನೋ ಒಂದು ಗೊಂದಲ ಆಗುತ್ತೆ. ಬಟ್ ಆದರೆ ನಿಮ್ಮ ಲೈಫಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇನ್ನು 3 ತಿಂಗಳಲ್ಲಿ ಯಾವುದಾದ್ರೂ ಒಂದು ಕೆಲಸ ಸ್ಟ್ರಕ್ ಆಗಿದ್ರೂ ಕೂಡ ಅದು ಕೂಡ ಸರಾಗವಾಗಿ ಆಗ್ತಾ ಹೋಗುತ್ತೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ನಿಮ್ಮ ಕೆಲಸದ ಜಾಗದಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಾಗಿರಬಹುದು ಯಾವುದೇ, ಹೌದು ನಿಮಗೆ ಜಲಸ್ ಪಡುವಂಥದ್ದು ಕೆಲವರು ಬಂದೇ ಬರ್ತಾರೆ. ನಿಮ್ಮ ಏಳಿಗೆಯನ್ನು ಸಹಿಸೋದಕ್ಕೆ ಆಗದೆ ಇರುವಂಥವ್ರು ಕೆಲವರು ಇದ್ದೇ ಇರ್ತಾರೆ. ಹಾಗೆ ನೀವು ಇರುವ ರೀತಿ, ನೀವೊಂದು ಒಳ್ಳೆಯ ಶೈನ್ ರೀತಿ ಕಾಣ್ಬೋದು, ನೀವು ಒಂದು ಒಳ್ಳೆ ನೋಡೋದಕ್ಕಾಗಿರ್ಬೋದು. ನಿಮ್ಮಲ್ಲಿ ಎಷ್ಟೇ ನೋವಿರಲಿ, ಆ ಹೊರಗಡೆ ಏನು ಒಳ್ಳೆ ಶುಗರ್ ಕೋಟಿಂಗ್ ರೀತಿ ಕಾಣ್ತಾ ಇರ್ತೀರಿ, ಅದನ್ನ ನೋಡಿ ಕೆಲವು ಜನ ಜಲಸ್ ಪಡುವಂಥ ಜಾಸ್ತಿ ಇದೆ. ಸೊ ಅಂಥವ್ರಿಗೆ ನೀವು ಬೇಗ ರಿಯಾಕ್ಟ್ ಆಗ್ಬಿಡ್ತೀರಿ. ಗೊತ್ತಾಗತ್ತೆ ನಿಮಗೆ, ಇಲ್ಲಿ ಯಾರು ನನಗೆ ಅನ್ಯಾಯ ಮಾಡ್ತಿದ್ದಾರೆ, ಯಾರು ನನಗೆ ಮೋಸ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಈ ಹಿಂದೆ ಬಹಳಷ್ಟು ಪೆಟ್ಟುಗಳನ್ನ, ಬಹಳಷ್ಟು ಮಾತುಗಳನ್ನ ತಗೊಂಡು ನೋಡಿ ಸಹಿಸಿ ಮುಂದೆ ಬಂದಿರೋವಂಥವ್ರು. ಸೊ ಹಾಗಾಗಿ ಇಲ್ಲಿ ಯಾರು ನಿಮ್ಮನ್ನ ಕಂಡ್ರೆ ಆಗೋದಿಲ್ಲ, ಜಲಸ್ ಪಡ್ತಾರೆ. ಬಟ್ ಆದರೆ ಎದುರುಗಡೆ ಮಾತ್ರ ಬಹಳಷ್ಟು ವಾತ್ಸಲ್ಯ ತೋರಿಸುವಂತಹ ರೀತಿಯಲ್ಲಿ ನಿಮ್ಮ ಮುಂದೆ ಕಾಣಿಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಬಟ್ ಆದರೆ ನೀವು ದಯವಿಟ್ಟು ರಿಯಾಕ್ಟ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಅಂಥ ವ್ಯಕ್ತಿಗಳಿಗೆ ರಿಯಾಕ್ಟ್ ಮಾಡುವ ಅವಶ್ಯಕತೆ ಇಲ್ಲ. ನೀವು ಹಿಂಗೆ ಅನ್ಕೊಳ್ಳಿ, ನಿಮಗೆ ಕಾಂಪಿಟೇಟರ್ ಅಂತ ವ್ಯಕ್ತಿಗಳೆಲ್ಲ ಜಲಸ್ ಪಡುವಂಥವ್ರು ಯಾವಾಗ್ಲೂ ಅಷ್ಟೇ ನೋಡ್ತಾ ಇರಿ, ಹಾವಿ ಆಗ್ತಾನೆ ಇರುತ್ತೆ. ಈಗ ಒಂದು ಪಾತ್ರೆಯಲ್ಲಿ, ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ನೋಡಿ, ಕುದ್ದು ಏನಾಗುತ್ತೆ, ಅದು ಆವಿ ಆಗತ್ತೆ. ಅದು ಏನೂ ಆಗೋದಿಲ್ಲ. ಒಂದು ಕುದ್ದು ಅದು ತೀರಾ ತಾಳ್ಮೆಯಲ್ಲಿದ್ರೆ ಒಂದು ರೂಪಕ್ಕೆ ಹೋಗಬಹುದು. ನಾನು ಇದನ್ನ ಮಾಡಬಾರ್ದು ಅನ್ನುವ ದಾರಿ, ನಿಮ್ಮನ್ನ ನೋಡಿ ಜಲಸ್ ಪಡೋರು ಏನಿದಾರಲ್ಲ, ಅವರು ಜಲಸ್ ಪಡೋದಕ್ಕಿಂತ ನಾನು ಯಾಕೆ ಈ ರೀತಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ತಗೊಂಡ್ರೆ ಅದೊಂದು ಪಾಠದ ರೀತಿಯಾಗಿರುತ್ತೆ. ಬಹಳಷ್ಟು ನಿಮ್ಮನ್ನ ನೋಡಿ ಹುರಿಯುವಂಥವ್ರು ಏನಾಗ್ತಾರಲ್ಲ, ಹಾವಿಯಾಗಿ ಹೋಗ್ತಾರೆ. ಅಂಥವ್ರಿಗೆ ರಿಯಾಕ್ಟ್ ಮಾಡಿ ನೀವು ಅವಶ್ಯಕತೆ ಇಲ್ಲ. ಸೊ ಅಂಥವ್ರನ್ನ ಏನು ಮಾಡ್ಬೇಕು, ಇಗ್ನೋರ್ ಮಾಡ್ಬೇಕು, ನಿಮ್ಮ ಲೈಫಿಂದ ಇಗ್ನೋರ್ ಮಾಡ್ಬೇಕು. ಒಂದು ಅಂಥವ್ರು ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮನ್ನು ಯಾವುದೇ ಫೀಲ್ಡ್ನಲ್ಲಿ ಆಗಿರಲಿ, ಮನೆಯಲ್ಲೇ ಆಗಿರಲಿ, ಅಕ್ಕಪಕ್ಕದಲ್ಲೇ ಆಗಿರಲಿ, ನಿಮ್ಮನ್ನು ನೋಡಿ ಜಲಸ್ ಪಡೋರನ್ನ ನಗಾಡ್ಕೊಂಡು ಸ್ವೀಟಾಗಿ ಅವ್ರನ್ನ ತಳ್ಳಬೇಕಾಗತ್ತೆ, ಸ್ವೀಟಾಗಿ ಅವ್ರನ್ನ ಕಾರ್ನರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಹೌದು, ನಿಮ್ಮ ಹೊಟ್ಟೆನ ಬಹಳಷ್ಟು ಉರಿಸಿದಂಥವ್ರು ಇದ್ದಾರೆ ಇಲ್ಲಿ. ನಿಮ್ಮ ಕಣ್ಣು ಮುಂದೆನೆ ನಿಮ್ಮ ಬಗ್ಗೆ ಮಾತನಾಡುವಂಥದ್ದು, ಅಥವಾ ನಿಮ್ಮ ಏಳಿಗೆನ ಸಹಿಸೋದಕ್ಕಾಗದೇ ಇರುವಂಥದ್ದು, ಅದೆಲ್ಲ ನಿಮ್ಮ ಮನಸ್ಸಿಗೆ ಬಂದಿದೆ. ಬಟ್ ಆದರೆ ಯಾವುದೇ ಕಾರಣಕ್ಕೂ ಅಂಥವ್ರಿಗೆ ಎಂಟರ್ಟೈನ್ ಆಗಲಿ, ಹಾಗೆ ಅವ್ರು ಹೇಳಿದಂಥದ್ದು ನಿಮ್ಮ ಮೈಂಡ್ ಒಳಗಡೆ, ಬುದ್ಧ ಒಂದು ಮಾತು ಹೇಳಿದಾನಲ್ಲ, ಯಾರಾದರೂ ಏನಾದ್ರು ನಿಮಗೆ ರಿಯಾಕ್ಟ್ ಮಾಡಿದ್ರೆ ಅದನ್ನ ನಿಮ್ಮ ಮನಸ್ಸು ಒಳಗಡೆ ತಗೊಂಡ್ರೆ ಅಥವಾ ಕಿವಿ ಒಳಗಡೆ ನಿಮ್ಮ ಒಳಗಡೆ ತಗೊಂಡ್ರೆ ಅದು ನಿಮ್ಗೆ ಅನ್ಸುತ್ತೆ. ಬಟ್ ಅದನ್ನ ಅವ್ರ ಹತ್ರನೇ ವಾಪಸ್ ಕೊಟ್ಟು ಅದನ್ನ ಕೇಳದಲ್ಲೇ ಸುಮ್ಮನೆ ಇದ್ಬಿಟ್ರೆ ಅದು ಅವ್ರಿಗೆ ಆಗೋಗುತ್ತೆ ಅಂತ ಹೇಳ್ಬಹುದು. ಸೊ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ಹಣ ಏನಿದೆ ಈ 3 ತಿಂಗಳ ಒಳಗಡೆ ಹಣನ ಸೇವಿಂಗ್ ಮಾಡುವಂಥದ್ದು ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಂದು ಸಲ ದುಡ್ಡಿದ್ದಾಗ ಬಹಳಷ್ಟು ಐಟಮ್ಸ್ಗಳನ್ನ ತಗೊಳ್ಳೋಣ. ಈ ಕೆಲವೊಬ್ರು ಇಲ್ಲಿ ನೋಡ್ತಾ ಇರೋರು ಬರೀ ಬೇಡದಿರುವಂತಹ ಮೆಟೀರಿಯಲ್ ಥಿಂಗ್ಸ್ಗಳನ್ನ ತಗೊಳ್ಳುವಂಥದ್ದು, ಎಸೆಯುವಂಥದ್ದು, ಅದನ್ನು ಬಳಸೋದು ಇಲ್ಲ. ಈ ರೀತಿ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕೇತು ಆ ರೀತಿ ಆಟಾಡಿಸ್ತಾ ಇರ್ತಾನೆ. ಬೇಡದ ವಸ್ತುಗಳಿಗೆ ಅದು ಮಾಡೋದು, ಇದು ಮಾಡೋದು, ತಗೊಳ್ಳೋದು, ಬೇಡದ ಇನ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಆ ಹಣನ ಕಳ್ಕೊಂಡ್ಮೇಲೆ ಅಯ್ಯೋ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಹೇಳಿ ಥಿಂಕ್ ಮಾಡುವಂಥದ್ದು. ಸೊ ಅಂಥವ್ರು ನೋಡ್ತಾ ಇದ್ರೆ ಹಣನ ಒಂದಷ್ಟು ಉಳಿಸ್ಬೇಕಾಗತ್ತೆ. ಬೇಡದ ಕಡೆಗೆ ಇನ್ವೆಸ್ಟ್ ಮಾಡುವಂತಹ ಮೈಂಡ್ಸೆಟ್ ನಿಮ್ಗೆ ಆಗತ್ತೆ. ಬಟ್ ಆದ್ರೂ ಕೂಡ ನಿಮ್ಮ ಮೈಂಡ್ನ ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಯೂನಿವರ್ಸಿಂದ ನಿಮ್ಗೆ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಇಲ್ಲಿ ರೀಕ್ಲಮೇಷನ್ ಅಂತ ಬರ್ತಿದೆ, ಹೋಮ್ ಅಂತ ಬರ್ತಾ ಇದೆ. ಅಂದ್ರೆ ಮನೆಯಲ್ಲಿ ಒಂದಷ್ಟು ಖುಷಿಯ ವಾತಾವರಣಗಳನ್ನ ಮಾಡುವಂಥದ್ದು. ಹಾಗೆ ಇಲ್ಲಿ ನಿಮಗೆ ಪ್ರಕೃತಿಯಿಂದ ಏನು ಸಂದೇಶ ಕೊಡ್ತಾ ಇದೆ ಅಂತ ಹೇಳಿದ್ರೆ,
ನಿಮ್ಮ ಮನೆಯಲ್ಲಿ ಒಂದಷ್ಟು ಗಿಡಗಳನ್ನು ಬೆಳೆಸುವಂಥದ್ದು ಅಥವಾ ಹೊಸ ಪಾಟ್ನ ತರುವಂಥದ್ದು, ಆ ಪಾಟ್ಗೆ ನೀರು ಹಾಕುವಂಥದ್ದಾಗಿರ್ಬೋದು, ಆ ಗಿಡಗಳನ್ನು ಬೆಳಗ್ಗೆ ಹೊತ್ತು ನೋಡುವಂಥದ್ದು, ಸ್ಪರ್ಶ ಮಾಡುವಂಥದ್ದು, ಆ ಮಣ್ಣನ್ನು ಮುಟ್ಟುವಂಥದ್ದು. ಈ ರೀತಿ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ನಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ. ಒಂದು, ಆ ಗಿಡಗಳ ಜೊತೆ, ಆ ಪ್ರಕೃತಿ ಜೊತೆಗೆ ನೀವು ಕನೆಕ್ಟ್ ಆದಾಗ ಈಗ ಏನಾಗುತ್ತೆ, ಮನೆಯ ವಾತಾವರಣದಲ್ಲಿ ಕೆಲವೊಂದು ಜಾಗಗಳನ್ನು ಬದಲಾಯಿಸುವಂಥದ್ದು, ಕೆಲವೊಂದು ಮನೆಯಲ್ಲಿ ಏನಾದ್ರು ಕ್ಲೀನ್ ಮಾಡುವಂಥದ್ದು, ನೀವು ಡೈಲಿ ರೊಟೀನಲ್ಲಿ ಅಂದರೆ ಡೈಲಿ ರೊಟೀನ್ ಏನೆಲ್ಲ ಯೂಸ್ ಮಾಡ್ತಿರಲ್ಲ ಆ ಥಿಂಗ್ಸ್ನ ವಾಶ್ ಮಾಡುವಂಥದ್ದು, ಕ್ಲೀನಾಗಿ ಇಡುವಂಥದ್ದು. ಹಾಗೆ ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಿಮ್ಮ ಮೈಂಡ್ನಲ್ಲಿ, ಇಲ್ಲಿ ಪರ್ಪಲ್ ಬಂದಿರೋದ್ರಿಂದ ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ನಿಮ್ಮ ಸುತ್ತ ಈ 3 ತಿಂಗಳಲ್ಲಿ ಏನಿದೆಯಲ್ಲ, ಒಂದು ದೈವಿಕ ಕಳೆ ಆವರಿಸ್ಕೊಳ್ಳುವಂಥದ್ದು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಯಾರು ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಇಲ್ಲಿ ಯಾರೆಲ್ಲ ಸೆಕೆಂಡ್ ಕಾರ್ಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಮುಂದಿನ 3 ತಿಂಗಳ ಭವಿಷ್ಯ ಏನಾಗಿದೆ, ಯಾವ ವಿಚಾರ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ, ಯಾವ ಸೂಚನೆ ಪ್ರಕೃತಿ ನಿಮಗೆ ಕೊಡ್ತಾ ಇದೆ ಅನ್ನೋದು ನೋಡೋಣ. ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿದೆ, 6 ಆಫ್ ವಾಂಡ್ಸ್ ಬಂದಿದೆ. ಚೆನ್ನಾಗಿದೆ. ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಹೊಸ ಅವಕಾಶ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೋ ಒಂದು ಒಳ್ಳೆಯ ಅವಕಾಶ ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ. ಒಳ್ಳೆಯ ಸಿಹಿ ಸುದ್ದಿಗಳನ್ನು ನೀವು ಕೇಳುವಂಥದ್ದಿದೆ. ಇಲ್ಲಿ ಲೈಫಲ್ಲಿ ಟ್ರಾವೆಲಿಂಗ್ ಕೂಡ ಇಲ್ಲಿ ನೋಡುವಂಥದ್ದು, ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ನಿಮ್ಮ ಬಾಳ್ನಲ್ಲಿ ಬರುವಂಥದ್ದು, ಸಂತೋಷದ ವಾತಾವರಣಗಳನ್ನು ಮಾಡುವಂಥದ್ದು. ಈ ಹಿಂದೆ ಏನಾದರೂ ಕೆಲಸಗಳನ್ನು ನೀವು ಮಾಡಿದರೆ ಆ ಕೆಲಸಗಳು ಯಾವುದೇ ಒಂದು ಪುಣ್ಯದ ಕೆಲಸ ಆಗಿರಲಿ, ಹಸಿದವ್ರಿಗೆ ಅನ್ನ ಹಾಕೋ ಕೆಲಸ ಆಗಿರಬಹುದು, ಅಥವಾ ಯಾರಿಗಾದ್ರೂ ನೀವು ಬೇರೆಯವ್ರಿಗೆ ಸಾಂತ್ವನ ಮಾಡಿದ್ದಾಗಿರಬಹುದು, ಯಾವುದಾದ್ರೂ ಒಂದು ಕೆಲಸದ ಕಡೆಗೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ, ಕೆಲಸದ ವರ್ಗಾವಣೆ ಆಗಿರ್ಬೋದು, ಕೆಲಸದಲ್ಲಿ ಒಂದು ಒಳ್ಳೆಯ ಪ್ರಮೋಷನ್ಗೆ ಅಂತ ಓಡಾಡುವಂಥದ್ದಾಗಿರ್ಬಹುದು, ಅಲ್ಲಿ ಒಂದು ಒಳ್ಳೆಯ ವಾತಾವರಣಗಳನ್ನು ಸೃಷ್ಟಿಸುವಂಥದ್ದಿದೆ. ಹಾಗೆ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಒಳ್ಳೆಯ ಆಪರ್ಚುನಿಟಿಯ ಬಾಗಿಲು ತೆರಿತಾ ಇದೆ ಅಂತ ಹೇಳಿ. ಕೆಲವ್ರ ಲೈಫಲ್ಲಿ ಯಾವುದೋ ಒಂದು ಸಂತೋಷದ ಕ್ಷಣ ಬರುವಂತಹ ಸೂಚನೆ ಕೊಡ್ತಾ ಇದೆ ಇಲ್ಲಿ ಪ್ರಕೃತಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸ್ಟಾರ್ ಬಂದಿರೋದ್ರಿಂದ ಬಹಳಷ್ಟು ಯೋಗಗಳು ನಿಮ್ಮ ಜೀವನದಲ್ಲಿ ಈ 3 ತಿಂಗಳು ಒಳಗಡೆ ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗಿದ್ದೀರಿ, ಒಂದಷ್ಟು ತಾಳ್ಮೆನ ಕಲ್ತಿದ್ದೀರಿ. ಹಾಗಾಗಿ ಯಾವುದೋ ಒಂದು ಹೊಸ ಆಪರ್ಚುನಿಟಿ ಪ್ರಕೃತಿನೇ ನಿಮಗೆ ಕೊಡ್ತಾ ಇದೆ. ನೀವು ಎಷ್ಟು ಸೈಲೆಂಟ್ ಆಗ್ತೀರಿ, ಎಷ್ಟು ಭಗವಂತನಲ್ಲಿ ತುಂಬ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರಿ, ಭಗವಂತ ಯಾವುದೋ ಒಂದು ಆಪರ್ಚುನಿಟಿ ಕೊಡುವಂಥದ್ದು ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸ್ಟಾರ್ ಬಂದಿರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಒಂದಷ್ಟು ಈ ಹಿಂದೆ ಕಲ್ತಿರುವಂತಹ ಪಾಠಕ್ಕೆ ಈಗ ಏನಾಗ್ತಾ ಇದ್ದೀರಿ, ನೀವು ಜನಗಳ ಹತ್ರ ಒಳ್ಳೆಯ ಹೆಸರು ಕೀರ್ತಿಗಳನ್ನು ಪಡೆಯುವಂಥದ್ದು, ಜನಗಳು ನಿಮ್ಮನ್ನ ಗುರುತಿಸುವಂಥದ್ದು, ಈ ರೀತಿ ಎಲ್ಲ ನಿಮ್ಮ ಜೀವನದಲ್ಲಿ ಆಗುವ ಸೂಚನೆ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವು ಮದುವೆ ಸಮಾರಂಭಗಳಿಗೆ ಅಟೆಂಡ್ ಆಗುವಂಥದ್ದು, ಕೆಲವ್ರ ಲೈಫಲ್ಲಿ ಮದುವೆ ವಿಚಾರಕ್ಕೆ ಏನಾದ್ರು ನೋಡ್ತಾ ಇದ್ರೆ ಈ 6 ತಿಂಗಳ ಒಳಗಡೆನೆ ಆ ಮದುವೆ ವಿಚಾರ ಫಿಕ್ಸ್ ಆಗುವಂಥದ್ದು ತೋರಿಸ್ತಾ ಇದೆ. ಹಾಗೆ ಯಾವುದಾದ್ರೂ ಒಂದು ನಿಮ್ಮ ಕೆಲಸಗಳಲ್ಲಿ ಬಹಳಷ್ಟು ಸಂತೋಷದ ವಾತಾವರಣ, ಫ್ರೆಂಡ್ಸ್ ಒಟ್ಟಿಗೆ ಹೊರಗಡೆ ಸುತ್ತಾಡುವಂಥದ್ದು, ಫ್ರೆಂಡ್ಸ್ ಒಟ್ಟಿಗೆ ಸಂತೋಷದ ಕ್ಷಣಗಳು ಕಳೆಯುವಂಥದ್ದು, ಟ್ರಾವೆಲಿಂಗ್ ಮಾಡುವಂಥದ್ದು. ಹಾಗೆ ಕೆಲವರು ಮನೆಯಲ್ಲಿ ಪ್ರಾಣಿಗಳನ್ನು ತರುವಂಥದ್ದು, ಅಚಾನಕ್ಕಾಗಿ ಪ್ರಾಣಿ ಬರುವಂಥದ್ದು ಆಗಿರಬಹುದು. ಕೆಲವರ ಲೈಫಲ್ಲಿ ಒಂದಷ್ಟು ಲಕ್ಸುರಿಯಸ್ನೆಸ್ಸು, ಅಂದರೆ ಒಳ್ಳೆಯ ಬಟ್ಟೆಗಳನ್ನು ಖರೀದಿ ಮಾಡುವಂಥದ್ದು, ಪರ್ಫ್ಯೂಮ್ಸ್ಗಳನ್ನ ಖರೀದಿ ಮಾಡುವಂಥದ್ದು, ಈ ರೀತಿ ಎಲ್ಲ ತೋರಿಸ್ತಾ ಇದೆ. ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಇಷ್ಟು ತಿಂಗಳುಗಳ ಇಷ್ಟು ವರ್ಷದ ಶ್ರಮ ಏನಿದೆಯಲ್ಲ, ಆ ನೋವು ಏನು ಪಟ್ಟಿದ್ದೀರಲ್ಲ, ಅದು ಕಂಪ್ಲೀಷನ್ಗೆ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಕೆಲಸದಲ್ಲಿ ಇಲ್ಲಿ ರೈತರುಗಳು ಕೂಡ ನೋಡ್ತಾ ಇರಬಹುದು, ಏನೇ ಇರ್ಬೋದು, ಒಳ್ಳೆ ಫಲ ದೊರಕುತ್ತಾ, ಅಥವಾ ನಾನು ಒಂದು ಜಮೀನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದ್ರ ವಿಚಾರವಾಗಿ ಬಹಳಷ್ಟು ಕಷ್ಟಪಟ್ಟಿದ್ದೆ, ಏನೋ ಒಂದು ನಾನು ಬೇಸಾಯ ಮಾಡಿದ್ದೆ, ಅದು ಸರಿಯಾಗಿ ಬರುತ್ತಾ, ನೀವು ಪಟ್ಟಂಥ ಶ್ರಮಕ್ಕೆ ಏನಿದೆಯಲ್ಲ ಆ ಒಳ್ಳೆಯ ಫಲನ ನೀವು ಈ ವರ್ಷ ಈ 3 ತಿಂಗಳಲ್ಲಿ ನೀವು ನೋಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಇಲ್ಲಿ ಏನು ಭೂಮಿಗೆ ಇನ್ವೆಸ್ಟ್ ಮಾಡಿದಂಥವ್ರಾಗಿರಬಹುದು, ಭೂಮಿಯ ವಿಚಾರದಲ್ಲಿ ಓಡಾಡಿದಂಥವ್ರಾಗಿರಬಹುದು, ಏನೇ ಆಗಿರಬಹುದು. ಸೊ ಅದು ಏನೇ ಓಡಾಡಿದ್ರೂ ಕೂಡ ಆ ವಿಚಾರದಲ್ಲಿ ಒಳ್ಳೊಳ್ಳೆಯ ಬೆಳಕು ನಿಮ್ಮ ಲೈಫಲ್ಲಿ ಬರುವಂಥದ್ದಾಗಿದೆ. ಹಾಗೆ ಇಲ್ಲಿ
ತುಂಬ ನಾನು ನೋವಲ್ಲಿದ್ದೆ, ಬಹಳಷ್ಟು ಸಾಲದ ಸಮಸ್ಯೆಗಳಲ್ಲಿದ್ದೆ, ನಾನು ಕೆಲಸದ ವಾತಾವರಣಗಳು ಕೂಡ ಬಹಳಷ್ಟು ಹದಗೆಟ್ಟಿತ್ತು ಅಂತ ಹೇಳಿ ನೀವೇನಾದರೂ ನೋಡ್ತಾ ಇದ್ರು ಕೂಡ ಆ ನೋವಿನಿಂದನೂ ಕೂಡ ಒಂದಷ್ಟು ಅಂತ್ಯನ ನೀವು ನೋಡ್ತಾ ಇದ್ರಿ. ಎಲ್ಲ ನೋವಿಗೂ ಕೂಡ ಒಂದು ಕಂಪ್ಲೀಷನ್, ಈ 3 ತಿಂಗಳ ಒಳಗಡೆನೆ ಯಾವುದೇ ಒಂದು ನೋವಾಗಿರಲಿ ಏನೇ ಇರಲಿ ಆ ಒಂದು ಕಂಪ್ಲೀಷನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ತಾ ಇದೆ. ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದು ಒಳ್ಳೆಯ ಯೋಚನೆ ನಿಮ್ಮ ಮೈಂಡ್ನಲ್ಲಿ ಬರುವಂಥದ್ದು, ಒಳ್ಳೆಯ ಸರಿಯಾದ ದಾರಿಗೆ ಹೋಗುವಂಥದ್ದು. ಇಷ್ಟು ದಿವಸ ಏನು ಮಾಡ್ತಿದ್ರಿ, ಎಲ್ಲ ಯಾವುದ್ಯಾವುದೋ ಕೆಲಸಗಳನ್ನು ಮಾಡಬೇಕು ಅಂತ ಅನ್ಕೊಳ್ಳೋದು, ಅದು ಅರ್ಧಂಬರ್ಧಕ್ಕೆ ನಿಲ್ಲುವಂಥದ್ದು ಮಾಡೋದು, ಹಾಗೆ ಯಾವುದ್ಯಾವುದೋ ಬೇಡದ ಕಡೆ ಇನ್ವೆಸ್ಟ್ ಮಾಡುವಂಥದ್ದು, ಅದು ಕೂಡ ಅದರಿಂದನೂ ಕೂಡ ಕೈ ಸುಟ್ಕೊಂಡು ಇರುವಂಥದ್ದು, ಯಾವುದೋ ಬೇರೆ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗಿರುವಂಥದ್ದು, ಹಾಗೆ ಬೇರೆಯ ವ್ಯಕ್ತಿಗಳ ಒಟ್ಟಿಗೆ ನಿಮ್ಮ ಮನಸ್ಸಿಗೆ ಅವರು ತುಂಬಾ ಮನಸ್ಸು ಚುಚ್ಚಿ ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಮಾಡಿದ್ರು ಪಾಸ್ಟಲ್ಲಿ. ಸೊ ಹಾಗಾಗಿ ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮಗೆ ಇನ್ನು ಮುಂದೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಸರಿಯಾದ ದಾರಿ ನೀವು ಹೋಗ್ತೀರಿ ಅಂತ ಹೇಳಿ ತೋರಿಸ್ತಿದೆ. ಸರಿಯಾದ ದಾರಿಯ ಕಡೆಗೆ ಪ್ರಕೃತಿನೇ ನಿಮಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಯಾವುದೋ ಒಂದು ಅದ್ಭುತವಾದಂಥ ಅವಕಾಶಗಳು ನಿಮ್ಮ ಜೀವನದಲ್ಲಿ ಈ 3 ತಿಂಗಳ ಒಳಗಡೆ ಸಂತೋಷದ ವಾತಾವರಣಗಳನ್ನು ನೋಡ್ತೀರಿ, ಟ್ರಾವೆಲಿಂಗ್ ಮಾಡೇ ತೀರ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏನು ಬರ್ತಿದೆ, ಸ್ಕೇರ್ಡ್ ಮೆಡಿಸಿನ್ ಅಂತ ಹೇಳಿ ಬರ್ತಾ ಇದೆ. ಏನಾಗಿದೆ ಇಲ್ಲಿ ಅಂದರೆ ಸ್ಯಾಕ್ರಿಡ್ ಮೆಡಿಸಿನ್. ಕೆಲವೊಂದು ಜಾಗಗಳಿಗೆ ಟ್ರಾವೆಲಿಂಗ್ ಮಾಡ್ಕೊಂಡು ಬಂದಾಗಿರಬಹುದು, ಅಥವಾ ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬದಲಾವಣೆ ಮಾಡೋದಾಗಿರಬಹುದು. ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ಪ್ರಕೃತಿಯಿಂದನೇ ನಿಮಗೆ ಮೆಡಿಸಿನ್ ರೀತಿಯಲ್ಲಿ ನಿಮ್ಮ ಲೈಫ್ ಈ 3 ತಿಂಗಳು ಒಳಗಡೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನೀವು ಏನೆಲ್ಲ ಓಡಾಡಿರ್ತೀರಲ್ಲ ಆ ಸುತ್ತಮುತ್ತ ಜಾಗಗಳಾಗಿರಬಹುದು, ಓಡಾಡಿದಂಥದ್ದಾಗಿರ್ಬೋದು, ಒಂದೇ ಕಡೆ ಕೂತು ಬರೀ ಆಗೋಗಿರುವ ಬಗ್ಗೆನೇ ಯೋಚನೆ ಮಾಡೋದು, ತುಂಬಾನೇ ಮನಸ್ಸು ಕೆಡಿಸ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಏನು ಮಾಡ್ತಿದ್ದೀರಿ ಈ ಸೆಕೆಂಡ್ ಕಾರ್ಡಲ್ಲಿರೋರು, ಅವ್ರಿಗೆ ನೀವು ಟ್ರಾವೆಲ್ ಮಾಡೋದ್ರಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬದಲಾವಣೆ ಆದಾಗ ನಿಮ್ಗೊಂದಷ್ಟು ಸಂತೋಷದ ಸಮಯ, ಸಂತೋಷದ ವಾತಾವರಣ, ಹಾಗೆ ನಿಮ್ಮ ಮನಸ್ಸಿಗೆ ಸಮಾಧಾನವಾಗುವಂಥದ್ದು, ಹಾಗೆ ಸರಿಯಾದ ದಾರಿಗೆ ಹೋಗುವಂಥದ್ದು ಕೂಡ ನಿಮ್ಮ ಲೈಫಲ್ಲಿ ಪ್ರಕೃತಿ ಹೇಳ್ತಾ ಇದೆ ಅಂತ ಹೇಳಿ ತೋರಿಸ್ತಿದೆ. ಇಲ್ಲಿ ಶೋಲ್ ಡ್ಯಾನ್ಸರ್ ಅಂತ ಹೇಳಿ ಬರ್ತಿದೆ, ವೈಲ್ಡ್ ಬರ್ತಾ ಇದೆ. ಅಂದರೆ ಕೆಲವೊಂದು ಜಾಗಗಳಿಗೆ ಹೋದಾಗ ಅಥವಾ ಕೆಲವು ವ್ಯಕ್ತಿಗಳು ನಿಮ್ಮೊಟ್ಟಿಗೆ ಮಾತನಾಡುವಂಥದ್ದು ಏನಿದೆಯಲ್ಲ, ಆ ಮಾತನಾಡಿದಾಗ ಒಂದಷ್ಟು ಮನಸ್ಸಿಂದ ಸಂತೋಷ ಪಡುವಂಥದ್ದು, ಅಂದರೆ ನಿಮ್ಮ ಮನಸ್ಸೇ ಕುಣಿಯುವಂಥದ್ದು, ಹೊಟ್ಟೆಯಲ್ಲಿ ಒಂದಷ್ಟು ಸಂತೋಷದ ಏನು ಹೇಳ್ತೀವಿ, ನಮ್ಮ ಗಟ್ಸೇ ನಿಮಗೆ ಸಂತೋಷದ ಒಂದು ಹಿಂಟ್ ಕೊಡುವಂಥದ್ದು ಆಗುತ್ತೆ. ಆ ಸಂತೋಷಕ್ಕೆ ಆ ಸಂತೋಷ ಮುಗಿಲು ಮುಟ್ಟುವಂತಹ ಸಮಯ ನಿಮಗೆ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಚೂಸ್ ಮಾಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ 3ನೆಯ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ಮುಂದಿನ 3 ತಿಂಗಳ ಭವಿಷ್ಯ ಏನಾಗಿದೆ, ಯಾವ ವಿಚಾರ ಪ್ರಕೃತಿ ನಿಮಗೆ ಕೊಡ್ತಾ ಇದೆ, ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನೋದು ಪ್ರಕೃತಿಯಿಂದ ಕೊಡ್ತಾ ಇದೆ. ನೋಡೋಣ. ಇಲ್ಲಿ 9 ಆಫ್ ಕಪ್ಸ್ ಬರ್ತಾ ಇದೆ, ಎಂಪರರ್ ಬರ್ತಾ ಇದೆ. ಓಕೆ ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಮುರಿದು ಹೋಗಿರುವಂತಹ ಸಂಬಂಧ ಅಂದರೆ ಫ್ಯಾಮಿಲಿಗಳಲ್ಲಿ ಏನಾದರೂ ಬಿರುಕು ಕಂಡಿದ್ರೆ ಅದು ಕೂಡ ಸರಿ ಹೋಗುವಂತಹ ಸಾಧ್ಯತೆ ಹೆಚ್ಚೆಚ್ಚಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೀವು ಬಹಳಷ್ಟು ಎಮೋಷನ್ಸ್, ಈ ವಿಚಾರವಾಗಿ ಬಹಳಷ್ಟು ಎಮೋಷನ್ಸ್ ಆಗಿದ್ದು ಎಲ್ಲರನ್ನೂ, ಇಲ್ಲಿ 8 ಆದ್ಮೇಲೆ 9 ಬರುತ್ತಲ್ಲ, ಎಲ್ಲರೂ ನನ್ನಿಂದ ದೂರ ಹೋಗ್ಬಿಟ್ರೇನೋ, ನನ್ನಿಂದ ಎಲ್ಲ ಮುಗ್ದೇ ಹೋಯ್ತೇನೋ ಅನ್ನುವ ಫೀಲ್ನಲ್ಲಿ ನೀವೇನಿದ್ರಲ್ಲ, ಸೊ ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಆ ಸಂಬಂಧಗಳು ಒಂದಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಇಲ್ಲಿ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಬಹಳಷ್ಟು ಈಗೋ, ಬಹಳಷ್ಟು ಹಠ, ನಿಮ್ಮ ಮನಸ್ಸು ತುಂಬ ಒಳ್ಳೆಯ ಇರುವಂಥದ್ದು, ಹಾಗೆ ನಿಮ್ಮ ಗುಣಗಳು ತುಂಬ ಒಳ್ಳೆಯದಾಗಿರುವಂಥದ್ದು, ಈ ರೀತಿ ಎಲ್ಲ ಇದೆ. ಬಟ್ ಆದರೆ ಏನಾಗುತ್ತೆ, ನಿಮ್ಮ ಈಗೋ ಏನಾಗುತ್ತೆ, ಕೆಲವರಿಗೆ ಅದು ನೀವು ಒಂದಷ್ಟು ವಿಲನ್ ರೀತಿ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಹಾಗೆ ನೀವೇನಾದರೂ ಈಗೋನ ಒಂದಷ್ಟು ಹಿಡಿತದಲ್ಲಿ ಇಟ್ಟರೆ, ಅಥವಾ ನಿಮಗೆ ಬರ್ತಿರುವಂತಹ ಸಿಟ್ಟನ್ನ ಒಂದಷ್ಟು ಕಂಟ್ರೋಲ್ ಮಾಡಿ ಇಟ್ಟರೆ, ಇಲ್ಲಿ ಈಗಲ್ ಬಂದಿರೋದ್ರಿಂದ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು. ನೀವು ಯಾವುದೇ ಒಂದು ಫೀಲ್ಡಲ್ಲಿರಿ, ಒಂದು ದೊಡ್ಡ ಮಟ್ಟಕ್ಕೆ ಹೋಗಬಹುದು ಅಂತ ಹೇಳಿ. ಹೌದು, ನನಗೆ ಈಗೋ ಇಲ್ಲ ಅಂತ ಹೇಳಿದ್ರು ಕೂಡ ಈಗೋ ಬರೆಸುವ ರೀತಿ ಕೆಲವು ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲೇ ನೀವು ಇಟ್ಟಿರ್ತೀರಿ. ಸೊ ಹಾಗಾಗಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ಒಂದಷ್ಟು ಹಠನ, ಸಿಟ್ಟನ್ನು ಬೇಗ ರಿಯಾಕ್ಟ್ ಮಾಡ್ದಲೇ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಅದರಿಂದ ಏನಾಗುತ್ತೆ,
ನಿಮ್ಮ ಫೀಲ್ಡ್ ಏನು, ನೀವು ಫೀಲ್ಡಲ್ಲಿ ಏನಾದರೂ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅನ್ನೋದಿದ್ರೆ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಕೆಲವರ ಲೈಫಲ್ಲಿ ಮೂರನೇ ವ್ಯಕ್ತಿಗಳಿಂದ ಬಹಳಷ್ಟು ಸಂತೋಷನೂ ಏನು ಪಡೆದಿದ್ದೀರಲ್ಲ, ಅದೇ ರೀತಿ ಮೂರನೇ ವ್ಯಕ್ತಿಗಳಿಂದ ಕೂಡ ಮನಸ್ಸಿಗೆ ನೋವಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಯಾರೇ ಆಗಿರಲಿ, ಥರ್ಡ್ ಪಾರ್ಟಿಗಳಾಗಿರಲಿ, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರಲಿ, ಒಂದಷ್ಟು ಲಿಮಿಟೇಷನ್ನಲ್ಲಿ ನೀವು ಇರಬೇಕಾಗತ್ತೆ. ಇಲ್ಲಿ 3 ಆಫ್ ಕಪ್ಸ್ ಬಂದಮೇಲೆ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವುದೇ ನಿಮ್ಮ ಗುಟ್ಟುಗಳನ್ನೇನಾಗಿದೆ, ನಿಮ್ಮ ವಿಚಾರದಲ್ಲ ಏನಾಗಿದೆ, ನಿಮ್ಮ ಗೋಲ್ ಬಗ್ಗೆ ಏನಾಗಿದೆ, ನಿಮ್ಮ ಒಳಮನಸ್ಸಿನಲ್ಲಿ ಏನೇ ನಡೀತಾ ಇದ್ರು ಒಂದಷ್ಟು ಫಿಲ್ಟರ್ ನೀವು ಮಾಡ್ಕೊಳ್ಬೇಕಾಗತ್ತೆ. ನನಗೆ ಇದೇ ರೀತಿ ಆಗ್ತದೆ, ನಾನು ಇದೇ ರೀತಿ ದಾರಿಗೆ ಹೋಗಬೇಕು, ನಾನು ಇದೇ ರೀತಿ ಮಾಡಬೇಕು, ಇದನ್ನೆಲ್ಲ ಹೇಳ್ಕೊಳ್ಳೋದು ಹೌದು, ಓಕೆ. ಬಟ್ ಆಗೋದಕ್ಕಿಂತ ಮುಂಚೆ ಹೇಳ್ಕೊಳ್ಳೋದ್ರಿಂದ ಇಂಥವ್ರಿಂದನೇ ನಿಮ್ಮ ಮನಸ್ಸಿಗೆ ಹೊಡೆತ ಬೀಳುವಂತಹ ಸಾಧ್ಯತೆ ಹೆಚ್ಚಿದೆ. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವೇನಾದರೂ ಕೆಲವು ವಿಚಾರಗಳನ್ನ ತಾಳ್ಮೆಯಿಂದ ಹ್ಯಾಂಡಲ್ ಮಾಡಿದ್ರಿ ಅಂದ್ರೆ ಯಾವುದೋ ಒಂದು ಒಳ್ಳೆಯ ಹೊಸ ಅವಕಾಶ ಕೂಡ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ. ಮೂರನೇ ದಾರಿ ತೆರೆಯುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಒಂದಷ್ಟು ಸೆಲೆಬ್ರೇಷನ್ಸ್ ನಾನು ನೋಡ್ತಾ ಇದ್ದೀನಿ. ಯಾವುದೋ ಒಂದು ಫಂಕ್ಷನ್ಗೆ ಹೋಗುವಂಥದ್ದು, ಫ್ರೆಂಡ್ಸ್ ಒಟ್ಟಿಗೆ ಸುತ್ತಾಡುವಂಥದ್ದಾಗಿರ್ಬೋದು, ಏನು ಫ್ಯಾಮಿಲಿ ದೂರ ಆಗಿತ್ತು ಆ ಫ್ಯಾಮಿಲಿ ಒಟ್ಟಿಗೆ ನೀವು ಒಂದಷ್ಟು ಸಂತೋಷದ ವಾತಾವರಣಗಳನ್ನು ಸೃಷ್ಟಿ ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಫಂಕ್ಷನ್ಗಳಲ್ಲಿ ಎಲ್ಲರೂ ಕೂಡ ಒಂದಾಗುವಂಥದ್ದು, ಆ ಒಂದಾಗಿರುವಂತಹ ಕ್ಷಣಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನ, ನಿಮ್ಮ ಎಮೋಷನ್ಸ್ಗಳನ್ನ ಎಲ್ಲ ಶೇರ್ ಮಾಡುವಂಥದ್ದಾಗತ್ತೆ. ಬಟ್ ಆದರೆ ಶೇರ್ ಮಾಡುವಾಗ ಒಂದಷ್ಟು ಫಿಲ್ಟರ್ನ ನೀವು ಇಟ್ಕೊಳ್ಬೇಕಾಗತ್ತೆ. ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಅದನ್ನು ತಗೊಳ್ಬೇಕು ಅಂದ್ಕೊಂಡಿದ್ದೀನಿ, ಇದನ್ನು ತಗೊಂಡಿದ್ದೀನಿ, ಅದನ್ನು ತಗೊಂಡಿದ್ದೀನಿ, ಓಪನ್ ಅಪ್ ಆಗಿ ತೋರಿಸೋದ್ರಿಂದ ಏನಾಗತ್ತೆ, ನಿಮಗೆ ಕೆಲವು ಅಂಥ ವ್ಯಕ್ತಿಗಳೇ ವಾಪಸ್ ತಿರುಗಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಜಲಸ್ ಕೂಡ ಪಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳಿ ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕೆಲವು ಹಣದ ಆಪರ್ಚುನಿಟೀಸ್, ಹಣದ ಬ್ಲಾಕೇಜ್ ಏನಾದರೂ ಆಗಿತ್ತು, ಅಥವಾ ಲೋನ್ಗಳನ್ನು ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಅಥವಾ ಯಾವುದೋ ಒಂದು ಹೂಡಿಕೆ ಮಾಡಿದ್ದೆ ಹಣ ಬರುತ್ತಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದರಿಂದ ನೀವು ಹಣದ ಅವಕಾಶಗಳನ್ನು ನೀವು ನೋಡ್ಬೋದು ಅಂತ ಹೇಳಿ ನನಗೆ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದಷ್ಟು ಧೈರ್ಯದಿಂದ ನೀವು ಮುನ್ನುಗ್ಗಬೇಕಾಗತ್ತೆ. ಇಲ್ಲಿ ಗಂಡು ಮಕ್ಕಳಾಗಿದ್ದರೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಕೆಲವೊಂದು ಸಲ ನಿಮಗೆ ಏನಾಗುತ್ತೆ, ಕೆಲವೊಂದು ಎಮೋಷನ್ಸಿಂದ ನೀವು ಕೆಲವೊಂದು ಬರುವಂತಹ ಯೋಗಗಳನ್ನು ಕಳ್ಕೊಳ್ಳೋದಕ್ಕೆ ಹೋಗ್ಬಿಡ್ತೀರಿ. ಕೆಲವೊಬ್ಬರು ಸೆಂಟಿಮೆಂಟ್ಗಳಿಂದ ನಿಮ್ಮನ್ನು ಹೊಡೆಯುವಂತಹ ಸಾಧ್ಯತೆ ಇರುತ್ತೆ. ದಯವಿಟ್ಟು ಆ ರೀತಿ ಬರುವಂತಹ ವ್ಯಕ್ತಿಗಳನ್ನು ನೀವು ನಂಬಲೇಬೇಡಿ ಅಂತ ಹೇಳಲ್ಲ, ಬಟ್ ಆದರೆ ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳೋ ಅಂತ ಅಷ್ಟು ನೀವು ನಂಬುವ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಏನಾಗಿರುತ್ತೆ ನಿಮ್ಮ ಲೈಫಲ್ಲಿ ಅಂದರೆ ಕೆಲವು ಎಮೋಷನ್ಸ್ ಏನಾಗಿರುತ್ತೆ, ಕೆಲವು ವ್ಯಕ್ತಿಗಳು ಎಮೋಷನ್ಸಿಂದ ಬಂದು ನಿಮ್ಮ ಕೆಲಸ ಹಾಳು ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಕೆಲಸದ ಕಡೆ ಗಮನ ಕೊಡದೇ ಇರುವಂಥದ್ದು ಕೂಡ ಆಗತ್ತೆ. ಕೆಲವೊಬ್ಬ ವ್ಯಕ್ತಿಗಳು ಎಮೋಷನ್ಸಿಂದ ನಿಮ್ಮನ್ನು ಕಾಡುವಂಥದ್ದು, ಮಾತನಾಡುವಂಥದ್ದು, ಇದರಿಂದ ನೀವೇನು ಮಾಡ್ತೀರಿ, ಕೆಲಸದಲ್ಲಿ ಇಗ್ನೋರ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಇಂಥದ್ದನ್ನೆಲ್ಲ ಏನಾದ್ರು ಒಂದಷ್ಟು ನೀವು ನಿಮ್ಮ ಮನಸ್ಸನ್ನೇನಾದರೂ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರಿ ಅಂತ ಹೇಳಿದ್ರೆ, ಈ ವ್ಯಕ್ತಿಗಳಿಂದ ನೀವು ಒಂದಷ್ಟು ಕಂಟ್ರೋಲ್ನಲ್ಲಿ ಇದ್ರೆ ಅಂದರೆ ನಿಮ್ಮ ಕೆಲಸದಲ್ಲಿ ನೀವು ಮುಂದೆ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಯಾವ ವಿಚಾರ ಪ್ರಕೃತಿ ನಿಮಗೆ ಕೊಡ್ತಾ ಇದೆ, ಯಾವ ವಿಚಾರ ಸಂದೇಶ ಹೇಳ್ತಾ ಇದೆ ಯೂನಿವರ್ಸ್ ನಿಮಗೆ ನೋಡೋಣ. ಓಕೆ, ಇಲ್ಲಿ ಸ್ಯಾಕ್ರೆಡ್ ಸ್ಪೇಡ್ ಬರ್ತಿದೆ, ಸಪೋರ್ಟ್ ಬರ್ತಿದೆ. ಇಲ್ಲಿ ಯಾವುದೋ ಒಂದು ಕೈ ನಿಮ್ಮ ಸಪೋರ್ಟ್ ಮಾಡುವಂತಹ, ಇನ್ನು ಅಂದರೆ ನಿಮ್ಮ ಕೆಲಸದಲ್ಲಾಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ದುಃಖಿತರಾಗಿರಬಹುದು, ನಿಮಗೆ ಸಪೋರ್ಟ್ ಮಾಡುವಂತಹ ಒಂದು ಕೈ ಬರುವ ಸಾಧ್ಯತೆ ಇದೆ. ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಪ್ರಕೃತಿ ನಿಮಗೆ ಸಪೋರ್ಟ್ ಮಾಡುವಂಥದ್ದಾಗಿರ್ಬೋದು, ಒಂದು ದೈವಿಕ ಶಕ್ತಿ ಇರ್ಬೋದು. ಈ ರೀತಿ ಎಲ್ಲ ಆಗುವಂತಹ ಸಾಧ್ಯತೆ ಈ 3 ತಿಂಗಳು ಒಳಗಡೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.